ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಬಂದಿದ್ದೀನಿ ಹೊಸ ಲಾಗ್ ಜೊತೆ. ನೋಡ್ತಿರ್ಬೋದು, ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಈ ಥರ ಪಿಂಕು ಬ್ಲೂ ಕಾಂಬಿನೇಷನ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಟೈಮ್ ಆಗಿಬಿಟ್ಟಿತ್ತು ಕೂಡ, ರೆಡಿ ಆಗ್ತಾಯಿದ್ದೀನಿ. ಒಂದು ರಿಸೆಪ್ಷನ್ ಅಟೆಂಡ್ ಮಾಡಬೇಕು, ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ಹಸ್ಬೆಂಡ್ ಕೂಡ ಇವತ್ತು ಲೀವ್ ತೊಗೊಂಡಿದ್ರು. ನಮ್ಮ ಮಕ್ಕಳನ್ನು ಕೂಡ ರೆಡಿ ಮಾಡಿದ್ದೆ. ಆಲ್ರೆಡಿ 6:30 7 o'clock ಆಗಿತ್ತು. ನಾ ಫೈನಲಿ ಈ ಥರ ಕಾಣಿಸ್ತಾ ಇದೆ ಸ್ಯಾರಿ. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಮಕ್ಕಳು ನೋಡಿ, ಇಬ್ಬರೂ ಸ್ಯಾರಿ ನೆರಿಗೆ ಸರಿ ಮಾಡ್ತಾಯಿದ್ದಾರೆ. ವೆರಿ ಕ್ಯೂಟ್ ಅನ್ನಿಸ್ತು. ನಾವೇನು ಹೇಳ್ಕೊಟ್ಟಿಲ್ಲ, ನಾನು ಸುಮ್ಮನೆ ಒಂದು ವೀಡಿಯೋ ಅಥವಾ ಫೋಟೋ ತೆಕ್ಕೊಳ್ಳೋಣ ಅಂದ್ಬಿಟ್ಟು ಬಂದು ನಿಂತ್ಕೊಂಡೆ. ಅವ್ರು ಬಂದರು, ಸೀರೆನ ನೆರಿಗೆ ಸರಿ ಮಾಡ್ತಾಯಿದ್ರು. ಕ್ಯೂಟ್ ಅನಿಸುತ್ತೆ ಮಕ್ಕಳು ಇದನ್ನೆಲ್ಲ ಮಾಡಬೇಕಾದ್ರೆ. ಈ ಸ್ಯಾರಿ ಕಾಂಬಿನೇಷನ್ ಹೇಗಿದೆ, ಹಾಗೆ ನನಗೆ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ. ಫೈನಲಿ ರೆಡಿಯಾಗಿ ಆಯಿತು. 7:30 8 o'clock ಆಗಿತ್ತು. ಇವಾಗ ಹೊರಟಿದ್ದೀವಿ. ರಿಸೆಪ್ಷನ್ ಅಂದರೆ 11 o'clockವರೆಗೂ ಇರುತ್ತಲ್ವ, ಅದಕ್ಕೆ ಲೇಟಾಗಿ ಹೋಗೋಣ ಸ್ವಲ್ಪ ಅಂದ್ಬಿಟ್ಟು. ಯಾಕೆ ಅಂದರೆ ನಮ್ಮ ಮಾವನ ಮಗ ಅವ್ರ ಹೆಂಡ್ತಿನೂ ಕೂಡ ಪಿಕಪ್ ಮಾಡಬೇಕಿತ್ತು. ಅವ್ರ ಕಾರು ಊರಿಗೆ ಹೋಗಿದ್ದೆ, ನಾವು ಜೊತೇಲಿ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಹೋಗ್ಬೇಕಾದ್ರೆ ಆನ್ ದ ವೇ ಅಲ್ವಾ, ಪಿಕಪ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನಾವು ಇಬ್ಬರೇ ಹೋಗೋದಕ್ಕಿಂತ ಜೊತೇಲಿ ಇನ್ನೊಂದು ಫ್ಯಾಮಿಲಿ ಜೊತೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವ್ರವ್ರದ್ದೇ ಮದುವೆ ಇರೋದು. ನಮ್ಮ ಅಜ್ಜಿ ಮನೆ ಊರಿಂದ ಫೋನ್ ಮಾಡಿದ್ದೆ. ಆ್ಯಕ್ಚುಲಿ ಊರಿನವ್ರು ಫೋನ್ ಮಾಡಿದಾಗ ಹೋಗಲೇಬೇಕು, ಗೌರವ ಕೊಡಲೇಬೇಕು. ನನ್ನ ಪಾಲಿಸಿ ಅದೇ. ಮನೆಗೆ ಬಂದು ಹೇಳ್ತಾರೆ ಅಥವಾ ಫೋನಲ್ಲಿ ಹೇಳ್ತಾರೆ, ಅದು ಸೆಕೆಂಡ್ರಿ. ಬಟ್ ಮದುವೆ ಅಟೆಂಡ್ ಮಾಡಬೇಕು. ಅವ್ರು ಅಷ್ಟು ಗೌರವ ಕೊಟ್ಟು ನಮ್ಮ ನಂಬರೆಲ್ಲ ಕಲೆಕ್ಟ್ ಮಾಡಿ ಕರೆದಿದ್ದಾರಲ್ಲ, ಅದೊಂದು ಖುಷಿ ಅನ್ನಿಸ್ತು ನನಗೆ. ನನ್ನ ಮಕ್ಕಳು ನೋಡಿ, ಇಬ್ಬರು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡೆ. ಇವಾಗ ಫೈನಲಿ ಬಂದಿದ್ವಿ. ಅವರು ಕೂಡ ಬರ್ತಾ ಇದ್ದಾರೆ, ಜೊತೆಯಲ್ಲಿ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಅವರು ಪಾಪ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಹೋಗಿ ಬಂದ್ವಿ, ಅದಕ್ಕೆ ಲೇಟ್ ಆಯಿತು ಅಂದರು. ಹೋಗಲಿ ಬಿಡು, ಇನ್ನೇನು ಕಾರಲ್ಲಿ ಹೋಗೋದಲ್ವಾ, ಇಲ್ಲೇ ನಿಯರ್ ಬೈ ಅಲ್ವಾ ಅಂದ್ಬಿಟ್ಟು ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಅದಕ್ಕೆ ನಾವು ನೈಸ್ ರೋಡಲ್ಲಿ ಬಂದ್ವಿ, ಈಸಿ ಆಯಿತು. ಫೈನಲಿ ಚೌಟ್ರಿ ರೀಚ್ ಆಗಿದ್ದೀವಿ. ವೆಲ್ಕಮ್ ಡ್ರಿಂಕ್ಗೆ ಬಾದಾಮ್ ಹಾಲು ಕೊಡ್ತಾಯಿದ್ರು, ಅದಕ್ಕೆ ಮಕ್ಳಿಗೂ ಕೂಡ ಕುಡಿಸ್ತಾ ಇದ್ವಿ ಸ್ವಲ್ಪ, ಅವರು ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವಿವತ್ತು ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ನಮ್ಮ ಮನೆಯವರು ಇಲ್ಲ, ಕಾರ್ ಸೀಟ್ ಕವರ್ ಹಾಕಿಸ್ಕೊಂಬಂದ್ಬಿಡ್ತೀನಿ, ಕಾರೆಲ್ಲ ಗಲೀಜಾಗುತ್ತೆ, ಅಲ್ಲೇ 3 months ಆಗೋಯ್ತು ಅಂತ ಹೇಳ್ತಾನೆ ಇದ್ದರು. ಸರಿ ಆಯಿತು ಬಿಡಿ, ನೆಕ್ಸ್ಟ್ ವೀಕ್ ಹೋಗೋಣ ರೆಸಾರ್ಟ್ಗೆ ಅಂದ್ಬಿಟ್ಟು ಕಾರ್ ಸೀಟ್ ಕವರ್ ಹಾಕಿಸ್ಕೊಬರಕ್ಕೆ ಹೋದರು. ಬೆಳಗ್ಗೆ ಹೋಗಿದ್ದು 11 o'clock, ಸಂಜೆ 5:30 ಬಂದಿದ್ದಾರೆ. ಒಂದು ದಿವಸ ಎಲ್ಲ ಅಲ್ಲೇ ಹೋಯ್ತು. ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸಂಜೆ ಬಂದ್ರಲ್ಲ, ಹೇಗೂ ರೆಡಿ ಆಗಿಬಿಟ್ಟು ಇವಾಗ ರಿಸೆಪ್ಷನ್ಗೆ ಬಂದ್ವಿ. ನೋಡಿ, ನಾವಿಬ್ಬರು ಫ್ಯಾಮಿಲಿ, ಅವರಿಬ್ಬರು ಫ್ಯಾಮಿಲಿ. ಮಕ್ಕಳೂ ಕೂಡ ಸ್ವಲ್ಪ ಹಿಡ್ದು ಸಾಕಾಗುತ್ತೆ. ಈ ಥರ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ರೆ ಅವರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನ್ನ ಮಕ್ಕಳನ್ನಂತೂ ಹಿಡಿಯೋದೇ ಒಂದು ಕೆಲಸ ನಮಗೆ. ನಮ್ಮಿಬ್ಬರು ಕೈಲೇ ಸಾಧ್ಯ ಆಗೋದು, ಯಾರ ಹತ್ರನೂ ಹೋಗೋದು ಇಲ್ಲ ಅವರಿಬ್ಬರೂ. ಫೈನಲಿ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿನೂ ಆಯಿತು. ಮದುವೆ ಅಟೆಂಡ್ ಮಾಡಿದ್ದು. ನನ್ನ ಮಗ ನೋಡಿ ಎಲ್ಲೋ ನೋಡ್ತಾ ಇದ್ದಾನೆ, ಎಲ್ಲೂ ಕರ್ಕೊಬಂದಿದ್ದಾರೆ ಇವರು ಯಾರು ಅಂತ ಹುಡುಗಿನ ಗುರಾಯಿಸ್ತಾ ಇದ್ದಾನೆ. ನನಗಂತೂ ಎಡಿಟ್ ಮಾಡಬೇಕಾದ್ರೆ ತುಂಬ ರೀಕಾಲ್ ಮಾಡ್ಕೊಂಡು ನಗ್ತಾ ಇದೆ. ಅವ್ನು ಗುರಾಯಿಸ್ತಾರೆ ನೋಡಿದ್ರೆ, ಏನು ಹಿಂಗೆ ಕರ್ಕೊಬಂದುಬಿಟ್ಟಿದ್ದಾರೆ ಅನ್ನಿಸ್ತಾಯಿತ್ತು ಅನಿಸುತ್ತೆ ನನ್ನ ಮಗನಿಗೆ. ಇವಾಗ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ದಾರೆ. ನಮ್ಮ ಮಾವನ ಮಗಳು ಮತ್ತು ನಮ್ಮ ಮಾವನ ಸೊಸೆ, ಅವರು ಕೂಡ ಬೇರೆ ಏರಿಯಾದಿಂದ ಬಂದಿದ್ರಲ್ಲ, ಆಲ್ರೆಡಿ ಅವರು ಊಟ ಮಾಡಿ ಹೊರಡ್ತಾಯಿದ್ರು. ಮಾತಾಡಿಸ್ಕೊಂಡು ಅವರನ್ನು ಕೂಡ ನಾವು ಊಟಕ್ಕೆ ಹೋದ್ವಿ. ಮದುವೆ ಅಟೆಂಡ್ ಮಾಡಿದ್ಮೇಲೆ ಊಟ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಫೈನಲಿ ಊಟಕ್ಕೆ ಬಂದ್ವಿ. ಊಟನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ರು. ನನ್ನ ಮಗ ನೋಡಿ ಬೇಕು ಅಂತಲೇ ಸ್ಮೈಲ್ ಮಾಡ್ತಾನೆ, ಇಲ್ಲದೇ ಇರೋ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿರ್ತಾನೆ. ವಿಡಿಯೋ ಮಾಡ್ತಾವಳೆ ನಮ್ಮಮ್ಮ ಅಂದ್ಬಿಟ್ಟು. ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅವ್ರ ಮದುವೆ ಕರೆದಿದ್ದಕ್ಕೆ. ಯಾಕೆಂದರೆ ಮದುವೆ ಊಟ ಎಲ್ರಿಗೂ ಇಷ್ಟ ಆಗುತ್ತಲ್ವ. ಫೈನಲಿ ಕೆಳಗಡೆ ಬಂದ್ವಿ, ಆದರೂ ಊರಿಂದ ಬಸ್ ಬಂದಿರಲಿಲ್ಲ. ನನ್ನ ಮಕ್ಕಳನ್ನು ಹಿಡ್ದು ಸಾಕಾಗ್ತಾಯಿತ್ತು, ಮನೆಗೆ ಹೋದರೆ ಸಾಕು ಅನ್ನಿಸ್ತಾಯಿತ್ತು. ಬಸ್ ಕೂಡ ಬಂತು ಊರಿಂದ. ನಮ್ಮ ಮಾವ ಕೂಡ ಬಂದರು. ಮಕ್ಕಳನ್ನ ಮಾತಾಡ್ಸೋಣ ಅಂದ್ಬಿಟ್ಟು ಪಾಪ ಹುಡುಕ್ತಾಯಿದ್ರು ಅವರು. ಕರೆದ್ವಿ, ಬಂದು ಮಾತಾಡಿಸ್ಕೊಂಡು ಅವರು ಹೋಗ್ತೀವಿ ನಾವು, ಬಸ್ ರಿಟರ್ನ್ ಹೋಗುತ್ತೆ, ಟೈಮ್ ಆಗುತ್ತೆ ಅಂದ್ರಲ್ಲ. ಅವ್ರ ಮೊಮ್ಮಕ್ಕಳು ಇದ್ರಲ್ಲ, ಅದಕ್ಕೆ ಒಟ್ಟಿಗೆ ನೋಡಿ ಅವ್ರಿಗೂ ಖುಷಿ ಆಯಿತು.
ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.